ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಟೆಕ್ನೋಫಿಲಿಕ್ ಕಲ್ಚರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು CSS ಅಂದ್ರೆ ಏನು, CSS ಟೈಪ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ CSS ಸೆಲೆಕ್ಟರ್ಸ್ ಅಂದ್ರೆ ಏನು, CSS ಸೆಲೆಕ್ಟರ್ಸ್ ಇಲ್ಲಿರೋ ಟೈಪ್ಸ್ ಯಾವ್ದು, ಹಾಗೆ ಕೆಲವು ಕ್ರೋಮ್ ಡೆವಲಪರ್ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು CSS ಸೆಲೆಕ್ಟರ್ಸ್ ಅಂದ್ರೆ ಏನು ಅಂತ ನೋಡೋಣ. ಇವಾಗ ನಾವು ಯಾವ್ದಾದ್ರು ಒಂದು ಎಲಿಮೆಂಟ್ಗೆ ಪ್ರಾಪರ್ಟಿನ ಅಪ್ಲೈ ಮಾಡಬೇಕು ಅಂತಂದ್ರೆ ಮೊದಲು ಆ ಎಲಿಮೆಂಟ್ ನ ಫೈಂಡ್ ಮಾಡಬೇಕಾಗುತ್ತೆ. ಸೊ ಆ ಎಲಿಮೆಂಟ್ ನಮ್ಮ HTML ಕೋಡ್ ಅಲ್ಲಿ ಎಲ್ಲಿದೆ ಅಂತ ಫೈಂಡ್ ಮಾಡೋದಕ್ಕೆ ನಾವು CSS ಸೆಲೆಕ್ಟರ್ಸ್ ನ ಯೂಸ್ ಮಾಡ್ಕೋತೀವಿ. ಇವಾಗ ಒಂದು ಎಲಿಮೆಂಟ್ ನಾವು ಟಾರ್ಗೆಟ್ ಮಾಡಬೇಕು ಅಂತಂದ್ರೆ ಅವಾಗ ನಾವು CSS ಸೆಲೆಕ್ಟರ್ಸ್ ನ ಯೂಸ್ ಮಾಡ್ಕೋತೀವಿ. ಹಾಗೆ ಇವಾಗ ಕ್ಲಾಸ್ಗೆ CSS ಬರುವಾಗ ಕೆಲವೊಂದ್ಸಲ ನಾವು ಮಲ್ಟಿಪಲ್ ಎಲಿಮೆಂಟ್ಸ್ಗೆ ಟಾರ್ಗೆಟ್ ಮಾಡಬೇಕಾಗುತ್ತೆ. ಅಂತ ಟೈಮಲ್ಲಿ ನಮಗೆ CSS ಸೆಲೆಕ್ಟರ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ CSS ಸೆಲೆಕ್ಟರ್ಸ್ ಅಲ್ಲಿ ಬೇಸಿಕಲಿ 4 ಟೈಪ್ಸ್ ಇದೆ. ಮೊದಲನೇದು CSS ಎಲಿಮೆಂಟ್ ಸೆಲೆಕ್ಟರ್, ಇನ್ನೊಂದೇದು CSS ID ಸೆಲೆಕ್ಟರ್, ಇನ್ನೊಂದೇದು CSS ಕ್ಲಾಸ್ ಸೆಲೆಕ್ಟರ್, ಮತ್ತೆ CSS ಗ್ರೂಪಿಂಗ್ ಸೆಲೆಕ್ಟರ್ ಅಂತ. ಸೊ CSS ಸೆಲೆಕ್ಟರ್ ಯಾವುದು ಅಂತ ನಾನು ತೋರಿಸ್ಕೊಡೋದಕ್ಕೆ ಇಲ್ಲಿ ಮೊದಲು CSS ಸಿಂಟ್ಯಾಕ್ಸ್ ಬರೋದು ತೋರಿಸ್ತೀನಿ. ಇಲ್ಲಿ P ಅಂದ್ರೆ ಪ್ಯಾರಾಗ್ರಾಫ್ ನ ಟಾರ್ಗೆಟ್ ಮಾಡ್ತಾ ಇದೀವಿ. ಕಲರ್ ಅನ್ನೋದು ಒಂದು ಪ್ರಾಪರ್ಟಿ ಆಗಿರುತ್ತೆ ಅಂಡ್ ಬ್ಲೂ ಅನ್ನೋದು ನಾವು ಅದಕ್ಕೆ ಕೊಟ್ಟಿರೋ ವ್ಯಾಲ್ಯೂ ಆಗಿರುತ್ತೆ. ಸೊ ಇಲ್ಲಿ P ಅನ್ನೋದು ಇದೊಂದು ಸೆಲೆಕ್ಟರ್ ಅಂತ ಅಂದ್ರೆ ನಾವು HTML ಕೋಡ್ ಅಲ್ಲಿ ಬರ್ದಿರೋ ಒಂದು ಪ್ಯಾರಾಗ್ರಾಫ್ ನ ಟಾರ್ಗೆಟ್ ಮಾಡ್ತಿದೀವಿ ಅಂತ. ಕಲರ್ ಅನ್ನೋದು ಒಂದು ಪ್ರಾಪರ್ಟಿ ಅಂತಂದ್ರೆ ನಾನು ಪ್ಯಾರಾಗ್ರಾಫ್ಗೆ ಒಂದು ಪ್ರಾಪರ್ಟಿ ಕೊಡ್ತಾ ಇದ್ದೀನಿ ಅಂತ. ಆ ಪ್ರಾಪರ್ಟಿ ಏನಿರುತ್ತೆ ಆ ಪ್ಯಾರಾಗ್ರಾಫಿಗೆ ಕೊಡ್ತಾ ಇರೋದು ಅದು ಕಲರ್ ಆಗಿರುತ್ತೆ. ಅಂಡ್ ಕಲರ್ ಕೊಟ್ಮೇಲೆ ಅದು ಯಾವ ಕಲರ್ ಅಂತ ಡಿಫೈನ್ ಮಾಡ್ಬೇಕಲ್ವಾ, ಸೊ ಅದು ವ್ಯಾಲ್ಯೂ ಆಗಿರುತ್ತೆ. ನಾನು ಅದ್ರ ವ್ಯಾಲ್ಯೂನ ಬ್ಲೂ ಅಂತ ಸೆಟ್ ಮಾಡಿದ್ದೀನಿ. ಸೊ ಈ CSS ಸಿಂಟ್ಯಾಕ್ಸ್ ಒಳಗೆ ಈ P ಅನ್ನೋದು ಸೆಲೆಕ್ಟರ್ ಆಗಿರುತ್ತೆ. ಇದು ಒಂದು ಎಲಿಮೆಂಟ್ ಸೆಲೆಕ್ಟರ್, ಯಾಕಂದ್ರೆ ನಾನು ಪ್ಯಾರಾಗ್ರಾಫ್ ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಸೊ ಹೀಗೆ 1 by 1 ಟೈಪ್ಸ್ ನ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ CSS ಎಲಿಮೆಂಟ್ ಸೆಲೆಕ್ಟರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇವಾಗ HTML ಕೋಡ್ ಅಲ್ಲೇ ಎಷ್ಟೊಂದು ಎಲಿಮೆಂಟ್ಸ್ ನ ಬರ್ದಿರ್ತೀವಿ ಅಂತಂದ್ರೆ ಈಗ ನಾನು ಹೆಡ್ಡಿಂಗ್ ಬರ್ದಿರ್ತೀನಿ, ಸ್ಪ್ಯಾನ್ ಬರ್ದಿರ್ತೀನಿ. ಇವಾಗ ಪರ್ಟಿಕ್ಯುಲರ್ ಆಗಿ ಒಂದು ಹೆಡ್ಡಿಂಗ್ ನ ಟಾರ್ಗೆಟ್ ಮಾಡಿ ಅದಕ್ಕೆ CSS ಸ್ಟೈಲಿಂಗ್ ಬರೀಬೇಕು ಅಂತಂದ್ರೆ ಅವಾಗ ನಾವು CSS ಎಲಿಮೆಂಟ್ ಸೆಲೆಕ್ಟರ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು H1 ಒಂದು ಹೆಡ್ಡಿಂಗ್ ಬರೀತೀನಿ, ಟೆಕ್ನೋಫಿಲಿಕ್ ಕಲ್ಚರ್ ಅಂತ. ಸೊ ಈ ಪರ್ಟಿಕ್ಯುಲರ್ ಹೆಡ್ಡಿಂಗ್ ನ ಟಾರ್ಗೆಟ್ ಮಾಡಬೇಕು ಅಂತಂದ್ರೆ ಇವಾಗ ಇಂಟರ್ನಲ್ CSS ನ ಯೂಸ್ ಮಾಡೋಣ. ಸ್ಟೈಲ್ ಒಳಗಡೆ ಪರ್ಟಿಕ್ಯುಲರ್ H1 ನ ಟಾರ್ಗೆಟ್ ಮಾಡಿ. ಸೊ ಈ H1 ಗೆ ಬಾರ್ಡರ್ 2 ಪಿಕ್ಸೆಲ್, ಸಾಲಿಡ್ ಬ್ರೌನ್ ಅನ್ನೋ ಒಂದು CSS ಸ್ಟೈಲಿಂಗ್ ನ ಬರಿತಾ ಇದ್ದೀವಿ. ಇದೇನು 2 ಪಿಕ್ಸೆಲ್ ಏನು, ಸಾಲಿಡ್ ಏನು, ಬ್ರೌನ್ ಕಲರ್ ಅಂತೂ ಗೊತ್ತಿರುತ್ತೆ. 2 ಪಿಕ್ಸೆಲ್ ಸಾಲಿಡ್ ಇದೇನು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇದು ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ನ ಟಾರ್ಗೆಟ್ ಮಾಡೋದು, ಹಾಗಾಗಿ ಇದು CSS ಎಲಿಮೆಂಟ್ ಸೆಲೆಕ್ಟರ್ ಆಯ್ತು. ನೆಕ್ಸ್ಟ್ ಬರೋದು CSS ID ಸೆಲೆಕ್ಟರ್. ಐಡಿಸ್ ಅಂದ್ರೆ ಏನು ಅಂತ ನಾವು ಆಲ್ರೆಡಿ ನೋಡಿದ್ವಿ. ಸೊ ಈ ಡಿವ್ಗೆ ನಾನೊಂದು ID ಕೊಡ್ತಾ ಇದ್ದೀನಿ. ID ಹೆಸರು ಏನ್ ಕೊಡೋಣ ಅಂತಂದ್ರೆ ಇದ್ರ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡೋದ್ರಿಂದ BG ಅಂತ ಒಂದು ID ಕೊಡ್ತಾ ಇದ್ದೀನಿ. ಸೊ ಇದ್ರೊಳಗಡೆ ಒಂದು ಪ್ಯಾರಾಗ್ರಾಫ್ ನ ಆಡ್ ಮಾಡ್ತಾ ಇದ್ದೀನಿ. ಒಂದು ಬೇಡ 2 ಪ್ಯಾರಾಗ್ರಾಫ್ ನ ಆಡ್ ಮಾಡೋಣ. ಸೊ lorem 21 ಅಂಡ್ ಇನ್ನೊಂದು ಪ್ಯಾರಾಗ್ರಾಫ್ lorem 20. ಸೊ ಇಲ್ಲಿ 2 ಪ್ಯಾರಾಗ್ರಾಫ್ ನ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿರೋದು ಒಂದು ರ್ಯಾಂಡಮ್ ಟೆಕ್ಸ್ಟ್. ಇವಾಗ ನಾವು ಏನೋ ಒಂದು ರ್ಯಾಂಡಮ್ ಟೆಕ್ಸ್ಟ್ ನ ಆಡ್ ಮಾಡಬೇಕು ಅಂತಂದ್ರೆ ಅದನ್ನ ನಾವು lorem ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಇದೊಂದು ಎಮಿಟ್ ಅಬ್ರಿವೇಷನ್. ಇದು VS ಕೋಡ್ ಅಲ್ಲಿ ಹೆಲ್ಪ್ ಆಗುವಂತ ಒಂದು ಫೀಚರ್. ಸೊ ಈ div ಒಳಗಡೆ ಬರ್ದಿರೋ ID ಇಂದ ಟಾರ್ಗೆಟ್ ಮಾಡಿ ನಾನು ಈ 2 ಪ್ಯಾರಾಗ್ರಾಫ್ಗೆ ಸ್ಟೈಲಿಂಗ್ ಕೊಡ್ಬೋದು. ಹೇಗೆ ಅಂತಂದ್ರೆ ಇದು ID ಆಗೋದ್ರಿಂದ ಹ್ಯಾಶ್ ಯೂಸ್ ಮಾಡ್ಬೇಕಾಗತ್ತೆ. ಹ್ಯಾಶ್ BG. ಸೊ ಇದ್ರದ್ದು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋಣ. ಬ್ಯಾಕ್ಗ್ರೌಂಡ್ ಕಲರ್ ಬ್ಲೂ ವೈಲೆಟ್. ಸೊ ಇದು CSS ID ಸೆಲೆಕ್ಟರ್ ಆಯ್ತು. ಅಂದ್ರೆ ಅದರ ID ಇಂದ ಟಾರ್ಗೆಟ್ ಮಾಡ್ಬಿಟ್ಟು ಅದಕ್ಕೆ ಸ್ಟೈಲಿಂಗ್ ಕೊಡೋದು. ನೆಕ್ಸ್ಟ್ CSS ಕ್ಲಾಸ್ ಸೆಲೆಕ್ಟರ್ ಅಂದ್ರೆ ಏನು ಅಂತ ನೋಡೋಣ. ಸೊ ಇಲ್ಲಿ ಇನ್ನೊಂದು div ಕ್ರಿಯೇಟ್ ಮಾಡ್ತೀನಿ. ಸೊ ಈ divಗೆ ಒಂದು ಕ್ಲಾಸ್ ಕೊಡ್ತಾ ಇದ್ದೀನಿ. ಕ್ಲಾಸ್ಗೆ ಹೆಸರು ಇದ್ರದ್ದು ಫಾಂಟ್ ಸ್ಟೈಲ್ ಚೇಂಜ್ ಮಾಡೋಣ. ಸೊ ಫಾಂಟ್ STY ಅನ್ನೋ ಒಂದು ಕ್ಲಾಸ್ ನ ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಕ್ಲಾಸ್ ನ ಟಾರ್ಗೆಟ್ ಮಾಡಬೇಕು ಅಂತಂದ್ರೆ ಅದನ್ನ ನಾವು ಡಾಟ್ ಕೊಟ್ಬಿಟ್ಟು ಆ ಕ್ಲಾಸ್ ಹೆಸರು ಬರಿತೀವಿ. ಫಾಂಟ್ STY. ಸೊ ಇದರ ಫಾಂಟ್ ಸ್ಟೈಲ್ ಚೇಂಜ್ ಮಾಡಬೇಕು. ಸೊ ಫಾಂಟ್ ಸ್ಟೈಲ್ ಇಟಾಲಿಕ್
ಆ್ಯಂಡ್ ಇದ್ರೊಳಗಡೆ ಏನಾದ್ರು ಪ್ಯಾರಾಗ್ರಾಫ್ ಬರೆಯೋಣ. ಸೊ ಪ್ಯಾರಾಗ್ರಾಫ್ ಮತ್ತೆ ಲಾರಮ್ ಯೂಸ್ ಮಾಡ್ತಾ ಇದ್ದೀನಿ, ಲಾರಮ್ 19. ಸೊ ಇದು ಒಂದು ಕ್ಲಾಸ್ನ ನಾವು ಟಾರ್ಗೆಟ್ ಮಾಡೋದು, ಹಾಗಾಗಿ ಇದು CSS ಕ್ಲಾಸ್ ಸೆಲೆಕ್ಟರ್ ಆಗುತ್ತೆ. ನೆಕ್ಸ್ಟ್ ದ CSS ಗ್ರೂಪಿಂಗ್ ಸೆಲೆಕ್ಟರ್. CSS ಗ್ರೂಪಿಂಗ್ ಸೆಲೆಕ್ಟರ್ ಅಂತ ಏನು ಅಂದರೆ, ಇಲ್ಲಿ ಇವಾಗ ಒಂದು ಫುಟರ್ ಆ್ಯಡ್ ಮಾಡಬೇಕಪ್ಪ ನಾನು. ಸೊ ಫುಟರ್ ಆ್ಯಡ್ ಮಾಡ್ತೀನಿ. ಇಲ್ಲಿ ಫುಟರ್ ಒಳಗಡೆ ಏನೋ ಒಂದು ಬರಿತೀನಿ, ಸಬ್ಸ್ಕ್ರೈಬ್ ದ ಚಾನೆಲ್ ಅಂತ. ಹಾಗೆ ಇಲ್ಲಿ ಇನ್ನೊಂದು ಸ್ಪ್ಯಾನ್ ಆ್ಯಡ್ ಮಾಡ್ತೀನಿ. ಸ್ಪ್ಯಾನ್ ಒಳಗಡೆ ಒಂದು ರ್ಯಾಂಡಮ್ ಟೆಕ್ಸ್ಟ್ ಕ್ರಿಯೇಟ್ ಮಾಡ್ತೀನಿ, ಲಾರಮ್ 21. ಸೊ ಇವಾಗ ಸ್ಪ್ಯಾನು ಟಾರ್ಗೆಟ್ ಮಾಡಬೇಕು, ಫುಟರು ಟಾರ್ಗೆಟ್ ಮಾಡಬೇಕಪ್ಪ ನನಗೆ. ಇದೆರಡಕ್ಕೂ ಒಂದೇ ಥರದ ಸ್ಟೈಲ್ ಕೊಡಬೇಕು ಅಂತಂದರೆ ಅದನ್ನು ನಾವು ಹೇಗೆ ಮಾಡ್ತೀವಿ ಅಂದರೆ, ಫುಟರ್ ಸ್ಪ್ಯಾನ್. ಸೊ ಇವಾಗ ಮಲ್ಟಿಪಲ್ ಎಲಿಮೆಂಟ್ಸ್ನ ನಾವು ಟಾರ್ಗೆಟ್ ಮಾಡಬೇಕು ಅಂದರೆ ಅವಾಗ ನಾವು CSS ಗ್ರೂಪಿಂಗ್ ಸೆಲೆಕ್ಟರ್ನ ಯೂಸ್ ಮಾಡ್ತೀವಿ. ಅಂದರೆ ಜಸ್ಟ್ ಒಂದು ಕಾಮ ಕೊಟ್ಬಿಟ್ಟು ನಮ್ಗೆ ಎಷ್ಟು ಬೇಕಾದ್ರೂ ಎಲಿಮೆಂಟ್ಸ್ ಅದ್ರೊಳಗಡೆ ಹಾಕೋತಾ ಹೋಗ್ಬೋದು ನಾವು. ಸೊ ಇದಕ್ಕೆ ಏನು ಸ್ಟೈಲ್ ಕೊಡೋಣ ಅಂತಂದರೆ, ಓಕೆ ಇದ್ರದ್ದು ಕಲರ್ ಚೇಂಜ್ ಮಾಡೋಣ, ಕಲರ್ ಬ್ಲೂ ಕೊಡೋಣ. ಸೊ ಇದು CSS ಗ್ರೂಪಿಂಗ್ ಸೆಲೆಕ್ಟರ್. ಈ ಥರ ನಮಗೆ 4 ಸೆಲೆಕ್ಟರ್ಸ್ ಟೈಪ್ಸ್ ಇರುತ್ತೆ. ಒಂದು ಎಲಿಮೆಂಟ್ ಸೆಲೆಕ್ಟರ್, ಅಂದರೆ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ನ ಟಾರ್ಗೆಟ್ ಮಾಡೋದಕ್ಕೆ. ಸೊ ಇಲ್ಲಿ H1 ಅನ್ನೋ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ನ ಟಾರ್ಗೆಟ್ ಮಾಡಿದ್ದೀವಿ. ನೆಕ್ಸ್ಟ್ ಒನ್ ID ಸೆಲೆಕ್ಟರ್. ಇಲ್ಲಿ ಒಂದು ಡಿವ್ಗೆ ಐಡಿನ ನಾನು BG ಅಂತ ಕೊಟ್ಬಿಟ್ಟು ಆ ಐಡಿಲಿರೋ 2 ಪ್ಯಾರಾಗ್ರಾಫ್ನ ಟಾರ್ಗೆಟ್ ಮಾಡಿಬಿಟ್ಟು ಇಲ್ಲಿ ID ಸೆಲೆಕ್ಟರ್ನ ಯೂಸ್ ಮಾಡ್ಕೊಂಡು ಬರ್ದಿದ್ದೀನಿ. ಸೊ ನೆಕ್ಸ್ಟು ಒಂದು ಕ್ಲಾಸ್ ಬರ್ದಿದ್ದೀನಿ ಒಂದು ಡಿವ್ಗೆ. ಸೊ CSS ಕ್ಲಾಸ್ ಸೆಲೆಕ್ಟರ್ ಅಂದರೆ ಒಂದು ಪರ್ಟಿಕ್ಯುಲರ್ ಕ್ಲಾಸ್ನ ಟಾರ್ಗೆಟ್ ಮಾಡಿ ಬರೆಯೋದು, ಅದು CSS ಕ್ಲಾಸ್ ಸೆಲೆಕ್ಟರ್ ಆಗಿರುತ್ತೆ. ಇಲ್ಲ ಒಂದು CSS ಗ್ರೂಪಿಂಗ್ ಸೆಲೆಕ್ಟರ್ ಅಂದರೆ ಮಲ್ಟಿಪಲ್ ಎಲಿಮೆಂಟ್ಸ್ಗೆ ನಾನು ಸ್ಟೈಲಿಂಗ್ ಕೊಡಬೇಕು ಅಂತಂದರೆ ಅವಾಗ ನಾವು CSS ಗ್ರೂಪಿಂಗ್ ಸೆಲೆಕ್ಟರ್ನ ಯೂಸ್ ಮಾಡ್ತೀವಿ. ಅದು ಸೋ ಸಿಂಪಲ್, ನಾವು ಎಷ್ಟು ಎಲಿಮೆಂಟ್ನ ಆ್ಯಡ್ ಮಾಡಬೇಕು ಅದನ್ನೆಲ್ಲ ಕಾಮ ಹಾಕ್ಬಿಟ್ಟು ಬರ್ಕೊತ ಹೋದರೆ ಆಯಿತು. ಸೊ ಇವಾಗ ನಮ್ಮ ಲೈವ್ ಸರ್ವರ್ಗೆ ಹೋಗ್ಬಿಟ್ಟು ಈ ಗ್ರೂಪಿಂಗ್ ಸೆಲೆಕ್ಟರ್ಸ್ ಹೇಗೆ ವರ್ಕ್ ಆಗುತ್ತೆ, ಈ ID ಸೆಲೆಕ್ಟರ್ ಹೇಗೆ ವರ್ಕ್ ಆಗುತ್ತೆ, ಈ ಕ್ಲಾಸ್ ಸೆಲೆಕ್ಟರ್ ಹೇಗೆ ವರ್ಕ್ ಆಗಿದೆ, ಎಲಿಮೆಂಟ್ ಸೆಲೆಕ್ಟರ್ ಹೇಗೆ ವರ್ಕ್ ಆಗಿದೆ ಅಂತ ನೋಡೋಣ. ಸೊ ಇಲ್ಲಿ ಹೆಡ್ಡಿಂಗಿಗೆ ಮೊದಲನೇ ಸ್ಟೈಲಿಂಗ್ ಕೊಟ್ಟಿದ್ವಿ, ಅಂದರೆ ಎಲಿಮೆಂಟ್ ಸೆಲೆಕ್ಟರ್ನ ಯೂಸ್ ಮಾಡಿಕೊಂಡು ಪರ್ಟಿಕ್ಯುಲರ್ ಎಲಿಮೆಂಟ್ನ ಟಾರ್ಗೆಟ್ ಮಾಡಿ 2 ಪಿಕ್ಸೆಲ್ ಸಾಲಿಡ್ ಬ್ರೌನ್ ಕಲರ್ ಬಾರ್ಡರ್ನ ಕೊಟ್ಟಿದ್ದೆ. ಸೊ ಅದಕ್ಕೆ ಬ್ರೌನ್ ಕಲರ್ ಬಾರ್ಡರ್ ಬಂದಿದೆ. ಆ್ಯಂಡ್ ನೆಕ್ಸ್ಟು ಡಿವ್ ಒಳಗಡೆ ಒಂದು ID ಬರ್ದಿದ್ದೆ BG ಅಂತ, ಅದ್ರ ಬ್ಯಾಕ್ಗ್ರೌಂಡ್ ಕಲರ್ಗೆ ಸ್ಟೈಲಿಂಗ್ ಕೊಟ್ಟಿದ್ದೆ. ಸೊ ಬ್ಯಾಕ್ಗ್ರೌಂಡ್ ಕಲರ್ ನಾನು ಬ್ಲೂ ವೈಲೆಟ್ ಕೊಟ್ಟಿದ್ದೆ, ಹಾಗಾಗಿ ಬ್ಯಾಕ್ಗ್ರೌಂಡ್ ಕಲರ್ ಬಂದಿದೆ. ಅದನ್ನು ID ಯೂಸ್ ಮಾಡಿ ಟಾರ್ಗೆಟ್ ಮಾಡೋದಕ್ಕೆ ಅದು CSS ID ಸೆಲೆಕ್ಟರ್ ಆಯಿತು. ನೆಕ್ಸ್ಟು ಕ್ಲಾಸ್, ಒಂದು ಕ್ಲಾಸ್ ಬರೆದ್ಬಿಟ್ಟು ಆ ಕ್ಲಾಸ್ನ ಟಾರ್ಗೆಟ್ ಮಾಡಿದ್ದೆ. ಸೊ ಆ ಕ್ಲಾಸಿಗೆ ಫಾಂಟ್ ಸ್ಟೈಲ್ ಚೇಂಜ್ ಮಾಡಿದ್ದೆ. ಸೊ ಫಾಂಟ್ ಸ್ಟೈಲ್ ಇಲ್ಲಿ ಇಟಾಲಿಕ್ ಆಗಿದೆ. ಸೊ ಅದು CSS ಕ್ಲಾಸ್ ಸೆಲೆಕ್ಟರ್ ಆಯಿತು. ನೆಕ್ಸ್ಟು CSS ಗ್ರೂಪಿಂಗ್ ಸೆಲೆಕ್ಟರ್ ಅಂದರೆ ಒಂದು ಸ್ಪ್ಯಾನ್ ಬರ್ದಿದ್ದೆ ಮತ್ತು ಒಂದು ಫುಟರ್ ಬರ್ದಿದ್ದೆ. ಸೊ ಅದೆರಡನ್ನೂ ನಾನು ಗ್ರೂಪ್ ಮಾಡಿಬಿಟ್ಟು ಅದಕ್ಕೆ ಸ್ಟೈಲಿಂಗ್ ಕೊಟ್ಟಿದ್ದೆ, ಅಂದರೆ ಮಲ್ಟಿಪಲ್ ಎಲಿಮೆಂಟ್ಸ್ನ ಟಾರ್ಗೆಟ್ ಮಾಡಿಬಿಟ್ಟು. ಸೊ ಅದೆರಡಕ್ಕೂ ನಾನು ಕಲರ್ ಬ್ಲೂ ಕೊಟ್ಟಿದ್ದೆ. ಸೊ ಫಾಂಟ್ ಕಲರಲ್ಲಿ ಬ್ಲೂ ಆಗಿ ಕಾಣಿಸ್ತಾ ಇದೆ. ಸೊ ದೀಸ್ ಆರ್ ದ 4 ಟೈಪ್ಸ್ ಆಫ್ ಸೆಲೆಕ್ಟರ್ಸ್. ಸೊ ಇಷ್ಟೊತ್ತು ನಾವು CSS ಸೆಲೆಕ್ಟರ್ಸ್ ಬಗ್ಗೆ ಕಲ್ತ್ವಿ. ಇವಾಗ ಕ್ರೋಮ್ ಡೆವಲಪರ್ ಟೂಲ್ಸ್ ಬಗ್ಗೆ ಕಲಿತಾ ಹೋಗೋಣ. ಸೊ ಕ್ರೋಮ್ ಡೆವಲಪರ್ ಟೂಲ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಯಾವುದೇ ಒಬ್ಬ ವೆಬ್ ಡೆವಲಪರು ಆಲ್ರೆಡಿ ಕ್ರಿಯೇಟ್ ಆಗಿರೋ ವೆಬ್ ಪೇಜ್ನ ಇನ್ಸ್ಪೆಕ್ಟ್ ಮಾಡಿ ಅದರಲ್ಲಿ ಯೂಸ್ ಮಾಡಿರೋ HTML ಸ್ಟ್ರಕ್ಚರ್ ಬಗ್ಗೆ, CSS ಸ್ಟೈಲಿಂಗ್ ಬಗ್ಗೆ, ಜಾವಾಸ್ಕ್ರಿಪ್ಟ್ ಕೋಡ್ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಆಗ ನಾವು ಕ್ರೋಮ್ ಡೆವಲಪರ್ ಟೂಲ್ಸ್ನ ಯೂಸ್ ಮಾಡ್ಬೋದು. ಸೊ ಮೊದಲನೇ ಟೂಲ್ ಇನ್ಸ್ಪೆಕ್ಟ್. ಇವಾಗ ಯಾವುದೋ ಒಂದು ವೆಬ್ ಪೇಜ್, ಈಗ ಗೂಗಲ್ ವೆಬ್ ಪೇಜ್ ಓಪನ್ ಮಾಡಿದ್ದೀನಿ, ಇಲ್ಲಿ ನಾನು ರೈಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಅಂತ ಕೊಟ್ಟರೆ ಇಲ್ಲಿ ನಂಗೆ ಯೂಸ್ ಮಾಡಿರೋ ಸ್ಟೈಲಿಂಗ್ ಸಿಗುತ್ತೆ. ಸೊ ಈ ಸ್ಟೈಲ್ನ ನಾನು ಚೇಂಜ್ ಮಾಡಿ ಆ ವೆಬ್ಸೈಟ್ ಹೇಗೆ ಕಾಣುತ್ತೆ ನಾನು ಕೊಟ್ಟಿರೋ ಸ್ಟೈಲ್ಗೆ ಅಂತ ನೋಡ್ಬೋದು. ಇವಾಗ ಇದ್ರ ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ತೀನಿ. ಸೊ ಬ್ಯಾಕ್ಗ್ರೌಂಡ್ ಕಲರ್ನ ನಾನು ಬ್ಲೂ ಮಾಡ್ತೀನಿ. ಸೊ ಬ್ಲೂ ಅಲ್ಲಿದ್ರೆ ಗೂಗಲ್ ಹೇಗೆ ಕಾಣಿಸುತ್ತೆ ಅಂತ. ಬಟ್ ಇದು ಪರ್ಮನೆಂಟ್ಲಿ ಇಂಪ್ಯಾಕ್ಟ್ ಆಗಲ್ಲ, ಇದು ಜಸ್ಟ್ ಟೆಂಪರರಿ. ಇವಾಗ ಇಲ್ಲಿ ಹೋಗಿ ಪೇಜ್ನ ರೀಲೋಡ್ ಮಾಡಿದ ತಕ್ಷಣ ಮತ್ತೆ ಮುಂಚೆ ಏನಿತ್ತು ಅದೇ ಸ್ಟೈಲಿಂಗ್ ಬರುತ್ತೆ. ಹಾಗೆ ಪರ್ಮನೆಂಟ್ಲಿ ಚೇಂಜ್ ಆಗೋದಿದ್ರೆ ಎಲ್ಲರೂ ಕುತ್ಕೊಂಡು ಕಂಪ್ಲೀಟ್ ಆಗಿ ಒಂದು ವೆಬ್ಸೈಟಿನ ಸ್ಟ್ರಕ್ಚರೇ ಚೇಂಜ್ ಮಾಡಿ ಇಟ್ಬಿಟ್ಟಿರೋರು. ಬಟ್ ಇದು ಜಸ್ಟ್ ಟೆಂಪರರಿ ಆಗಿ ಚೇಂಜ್ ಮಾಡುತ್ತೆ, ಜಸ್ಟ್ ನಮಗೆ ಅದು ಹೇಗೆ ಕಾಣಿಸುತ್ತೆ ಅಂತ ನೋಡೋದಕ್ಕೆ ಅಷ್ಟೇ. ಸೊ ಇದು ಇನ್ಸ್ಪೆಕ್ಟ್ ಬಟನ್. ಈ ಇನ್ಸ್ಪೆಕ್ಟ್ ಎಲಿಮೆಂಟ್ನ ನಾವು ಯೂಸ್ ಮಾಡಿಕೊಂಡು HTML ಮತ್ತು CSSನ ಮಾಡಿಫೈ ಮಾಡ್ಬೋದು. ಇದರಿಂದ ವೆಬ್ ಪೇಜ್ ಸ್ಟ್ರಕ್ಚರ್ ಮತ್ತು ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕನ್ಸೋಲ್ ಅಂತ ಇದೆ. ಸೊ ಕನ್ಸೋಲ್ ಅಂದರೆ ಏನು ಅಂತಂದರೆ, ಡೆವಲಪರ್ಸು ಜಾವಾಸ್ಕ್ರಿಪ್ಟ್ ಕೋಡ್ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು. ಇದರಲ್ಲಿ ನಾವು ಜಾವಾಸ್ಕ್ರಿಪ್ಟ್ ಕೋಡ್ನ ಡಿಬಗ್ ಕೂಡ ಮಾಡ್ಬೋದು. ಸೊ ಇದು ಕನ್ಸೋಲ್. ನೆಕ್ಸ್ಟ್ ಇಲ್ಲಿ ಸೋರ್ಸಸ್ ಅಂತ ಇದೆ.
ಸೊ ಈ ಸೋರ್ಸ್ ಪ್ಯಾನಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಜಾವಾ ಸ್ಕ್ರಿಪ್ಟ್ ಕೋಡ್ ನ ಡಿಬಗ್ ಮಾಡೋಕೆ ಹಾಗೆ ಬ್ರೇಕ್ ಪಾಯಿಂಟ್ಸ್ ನ ಸೆಟ್ ಮಾಡೋದಕ್ಕೆ ನಾವು ಸೋರ್ಸ್ ಪ್ಯಾನಲ್ ನ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಇಲ್ಲಿ ನೆಟ್ವರ್ಕ್ ಪ್ಯಾನಲ್ ಇದೆ. ನೆಟ್ವರ್ಕ್ ಪ್ಯಾನಲ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಇದು ಬ್ರೌಸರ್ ಮಾಡಿರೋ ನೆಟ್ವರ್ಕ್ ರಿಕ್ವೆಸ್ಟ್ಸ್ ಬಗ್ಗೆ ನಮಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡುತ್ತೆ. ಅಂಡ್ ಇಲ್ಲಿ ಪರ್ಫಾರ್ಮೆನ್ಸ್ ಪ್ಯಾನಲ್ ಇದೆ. ಸೊ ಒಂದು ವೆಬ್ ಅಪ್ಲಿಕೇಶನ್ದು ರನ್ ಟೈಮ್ ಪರ್ಫಾರ್ಮೆನ್ಸ್ ನ ಅನಲೈಸ್ ಮಾಡೋದಕ್ಕೆ ಪರ್ಫಾರ್ಮೆನ್ಸ್ ಪ್ಯಾನಲ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಪ್ಯಾನಲ್ ಅಂತ ಇದೆ. ಇಲ್ಲಿ ಟೂಲ್ ಸಿಗುತ್ತೆ ನಮಗೆ ವೆಬ್ ಸ್ಟೋರೇಜ್ ಮತ್ತೆ ಕ್ಯಾಶೆ ಸ್ಟೋರೇಜ್ ನ ಇನ್ಸ್ಪೆಕ್ಟ್ ಮಾಡಿ ಡಿಬಗ್ ಮಾಡೋದಕ್ಕೆ ಟೂಲ್ಸ್ ಅಪ್ಲಿಕೇಶನ್ ಪ್ಯಾನಲ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ಪ್ಯಾನಲ್ ಅಂತ ಇದೆ. ಸೊ ಇಲ್ಲಿ HTTPS ಯೂಸೇಜ್ ಬಗ್ಗೆ, ಮಿಕ್ಸ್ಡ್ ಕಂಟೆಂಟ್ ಬಗ್ಗೆ ಹಾಗೆ ಇನ್ಸೆಕ್ಯೂರ್ ಆರಿಜಿನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಪ್ಯಾನಲ್ ಇಂದ ನಾವು ವೆಬ್ ಪೇಜ್ ಅಲ್ಲಿರೋ ಸೆಕ್ಯೂರಿಟಿ ಇಶ್ಯೂಸ್ ನ ಐಡೆಂಟಿಫೈ ಮಾಡಬಹುದು. ಸೊ ಹೀಗೆ ಇಲ್ಲಿ ಲೈಟ್ ಹೌಸ್, ಪರ್ಫಾರ್ಮೆನ್ಸ್ ಇನ್ಸೈಟ್ಸ್, ಮೆಮೊರಿ ಅಂತೆಲ್ಲ ಟೂಲ್ಸ್ ಇದೆ. ನೀವು ಹೋಗಿ ಅದನ್ನ ಎಕ್ಸ್ಪ್ಲೋರ್ ಮಾಡಿ ಕ್ರೋಮ್ ಡೆವಲಪರ್ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳಿ. ಸೊ ಕ್ರೋಮ್ ಡೆವಲಪರ್ ಟೂಲ್ಸ್ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾವು ಈ ಕನ್ಸೋಲ್ ಅಲ್ಲಿ ಹೋಗಿ ಇಲ್ಲೇ ಜಾವಾ ಸ್ಕ್ರಿಪ್ಟ್ ಕೋಡ್ ಬರೆದು ಅದನ್ನ ಡಿಬಗ್ ಮಾಡಿ ನೋಡ್ಬೋದು. ಹಾಗೆ ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ಅಲ್ಲಿ ಯೂಸ್ ಆಗಿರೋ ಸ್ಟೈಲಿಂಗ್ ನ ನೋಡ್ಬೋದು. ಆ ಸ್ಟೈಲಿಂಗ್ ನಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಮ್ ವೆಬ್ ಪೇಜ್ ಅಲ್ಲಿ ಆ ಸ್ಟೈಲಿಂಗ್ ನ ಆಡ್ ಮಾಡ್ಬೋದು. ಅಥವಾ ಈ ವೆಬ್ ಪೇಜ್ ಅಲ್ಲಿ ಆ ಸ್ಟೈಲಿಂಗ್ ನ ಚೇಂಜ್ ಮಾಡಿದ್ರೆ ಹೇಗ್ ಕಾಣಿಸುತ್ತೆ ಅಂತ ನೋಡ್ಬೋದು. ಸೊ ಹೀಗೆ ನಮ್ಗೆ ಕ್ರೋಮ್ ಡೆವಲಪರ್ ಟೂಲ್ಸ್ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Kindly like the video and subscribe the channel.